ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ನಮ್ಮ ತಂದೆಯಾದ ದೇವರ ಹೆಸರಿನಲ್ಲಿ ವಂದನೆಗಳನ್ನ ತಿಳಿಸುವೆ. ಮತ್ತೊಂದಾವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಆತನಿಗೆ ವಂದಿಸುತ್ತಾ ಸ್ತೋತ್ರಗಳೊಂದಿಗೆ ಯೆಶಾಯನ ಪ್ರವಾದನ ಗ್ರಂಥ 30:18 ಧ್ಯಾನಿಸುವ. ಹೀಗಿರಲಾಗಿ ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆಶಾಯ 30:18. ಹೀಗಿರಲಾಗಿ ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹೌದು, ಕರ್ತನಲ್ಲಿ ಪ್ರಿಯರೇ, ಭಕ್ತರ ಪ್ರಾರ್ಥನೆಗೆ ಉತ್ತರ ತಡವಾಗಿ ಸಿಕ್ಕುವುದಕ್ಕೆ ಸತ್ಯವೇದದಲ್ಲಿ ನಾವು ನಾನಾ ಕಾರಣವನ್ನ ನೋಡ್ತೇವೆ. ಉದಾಹರಣೆಗಾಗಿ ಮೋಶೆಯನ್ನ ನೋಡುವುದಾದರೆ, ನೋಡಿರಿ, ಅವನು ವಾಗ್ದಾನದ ದೇಶದಲ್ಲಿ ಸೇರುವಂತೆ ಕೇಳಿಕೊಂಡರು. ಅನೇಕ ಶತಮಾನಗಳವರೆಗೆ, ಅಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ರೂಪಾಂತರ ಬೆಟ್ಟದ ಮೇಲೆ ನಿಂತುಕೊಳ್ಳುವವರೆಗೆ ಕಾದುಕೊಂಡನು. ನಾವು ಅದನ್ನ ಮತ್ತಾಯ 17:4, ಮಾರ್ಕ 9, ಲೂಕ 9ರಲ್ಲಿ ಈ ಭಾಗಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಎರಡನೇದಾಗಿ 2 ಅರಸುಗಳು 2:11ರಲ್ಲಿ ಏಲಿಯನು ತಾನು ಸಾಯುವ ಹಾಗೆ ಪ್ರಾರ್ಥಿಸಿದರೂ ದೇವರು ಉತ್ತರ ಕೊಡದೆ ಆತನಿಗಾಗಿ ಸಿದ್ಧ ಮಾಡಲ್ಪಟ್ಟಿದ್ದ ಅಗ್ನಿಮಯವಾದ ರಥಾಶ್ವಗಳು ಆತನನ್ನ ಒಯ್ಯುವಂತೆ ಬಿಡಲ್ಪಟ್ಟನು. ಹೌದಲ್ವಾ ಪ್ರಿಯರೇ? ಮತ್ತೆ ಮೂರನೇದಾಗಿ ಪೌಲನು 2 ಕೊರಿಂಥ 17, 8, 9 ಅಥವಾ 10ರಲ್ಲಿ ಆತನನ್ನು ನೋಡುವುದಾದ್ರೆ, ತನ್ನನ್ನು ಗುದ್ದುತ್ತಿದ್ದ ಶೂಲವು ಬಿಟ್ಟು ಹೋಗದಂತೆ 3 ಸಾರಿ ಕರ್ತನನ್ನ ಬೇಡಿಕೊಂಡರು. ಕರ್ತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳಿದನು. ಆಗ ಪೌಲನು ತನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಾವು ಮತ್ತೊಂದಾಗಿ ನಮ್ಮ ಒಂದು ಪ್ರಾಪಂಚಿಕವಾಗಿ ನಮ್ಮದೇ ಆದಂತಹ ಜೀವಿತಾವಧಿಯಲ್ಲಿ ನಡೆದಂಥ ಘಟನೆಯನ್ನು ನೋಡುವುದಾದರೆ, ಜಾರ್ಜ್ ಮುಲ್ಲರ್ ಎಂಬುವರು ಒಬ್ಬನ ರಕ್ಷಣೆಗೋಸ್ಕರ 50 ವರ್ಷದವರೆಗೆ, ಅಂದರೆ ತಾವು ಸಾಯುವವರೆಗೂ ಪ್ರಾರ್ಥಿಸಿದರು. ತಮ್ಮ ಪ್ರಾರ್ಥನೆಗೆ ಯಾವ ಉತ್ತರವನ್ನ ನೋಡಲಿಲ್ಲ. ಆದರೆ ಅವರು ಸತ್ತ 1 ವರ್ಷದಲ್ಲಿಯೇ ಆ ವ್ಯಕ್ತಿಯು ರಕ್ಷಿಸಲ್ಪಟ್ಟನು. ಯಾರೂ ಕರ್ತನನ್ನ ನಿಷ್ಫಲವಾಗಿ ವಿಜ್ಞಾಪನೆ ಮಾಡಲಿಲ್ಲ. ಪ್ರತಿಯೊಬ್ಬರೂ ಕರ್ತನ ಬಳಿ ಮೊಣಕಾಲೂರಿ ಅವರ ಅಗತ್ಯಗಳನ್ನ, ಅವರ ಅವಶ್ಯಕತೆಗಳನ್ನ, ಅವರ ಪ್ರಾರ್ಥನಾ ಬೇಡಿಕೆಗಳನ್ನ ಅಲ್ಲಿ ಇಡುವುದನ್ನ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಏಕಾಂತವಾದ ಕೋಣೆ ಒಳಗೆ ಮಾಡಿದ ಪ್ರಾರ್ಥನೆಯು, ಬಿಟ್ಟ ಕಣ್ಣೀರು, ಪಟ್ಟ ವೇದನೆಯು, ಇಟ್ಟಿರುವ ನಿರೀಕ್ಷೆಯು ಎಲ್ಲ ವ್ಯರ್ಥವೆಂದು ಕಂಡರೂ ವ್ಯರ್ಥವಲ್ಲ, ಖಂಡಿತ ವ್ಯರ್ಥವಲ್ಲ ಎಂದು ಕರ್ತನು ನಿಮಗೆ ಹೇಳುವನು. ನಂಬಿಕೆ ಮಾತ್ರ ಇರಲಿ ಪ್ರಿಯರೇ, ಆತನು ತಡ ಮಾಡಿದರೂ ಉತ್ತರ ಸಿಕ್ಕೇ ಸಿಗುವುದು. ಆಮೇನ್. ಥ್ಯಾಂಕ್ ಯು. God bless you. God be with you all. Praise the Lord.